ಈಗ ತಂದೆ ಲ್ಯಾಂಡ್ ಆದ್ರೆ 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀರಾ? ಆರ್ ಐ ಕಾಲ್ ಯು ಬ್ಯಾಕ್. ಐ ಹ್ಯಾವ್ ಟು ಕ್ಯಾಚ್ ಮೈ ಲಗೇಜ್. ಓಕೆ? ಯಾ. ಗಣೇಶ, ನಿನ್ನ ನೋಡಿ ತುಂಬಾ ದಿನ ಆಗೋಯ್ತು. ನಾನೆಲ್ಲ ನಿನಗೆ ಬೇರೆ ಕೆಲಸ ಸಿಕ್ಕಿರ್ಬೇಕು ಅಂದ್ಕೊಂಡೆ. ದೊಡ್ಡ ದೊಡ್ಡ ಕಂಪ್ನಿಯಿಂದ ಎಲ್ಲ ಕೆಲಸ ಬಂತು, ಆದ್ರೆ ಅದಕ್ಕೋಸ್ಕರ ಊರ್ ಬಿಡ್ಬೇಕಾಗುತ್ತೆ. ಸದ್ಯಕ್ಕೆ ನನ್ನ ತಂಗಿ ಮದುವೆ ಆಗೋವರೆಗೂ ನಾನು ಇಲ್ಲಿಂದ ಹೋಗೋ ಆಗಿಲ್ಲ. ಸರಿ ಸರಿ, ಇಲ್ಲೊಂದು ಲಾಂಗ್ ಟ್ರಿಪ್ ಹುಬ್ಳಿಗೆ ನೀನೇ ಕರ್ಕೊಂಡು ಹೋಗು. ಪಾರ್ಟಿಯಲ್ಲಿ ಇಲ್ಲೇ ಇದ್ದಾರೆ ಪಾರ್ಟಿ. ಥ್ಯಾಂಕ್ ಯು ಕಣ. ಇಟ್ಸ್ ಓಕೆ. ಕೊಡಿ ಸರ್. ಬನ್ನಿ ಸರ್, ಇದೇ ಕಾರು. ಸರ್ ಎಲ್ಲಿಗೆ? ಟೌನ್ ಹಾಲ್ ನಡಿ. ಸರ್ ನಾನೊಂದು ಲಾಂಗ್ ಟ್ರಿಪ್ ಒಪ್ಕೊಂಡ್ಬಿಟ್ಟಿದ್ದೀನಿ, ಇಫ್ ಯು ಡೋಂಟ್ ಮೈಂಡ್. ಇದು ಪ್ರೀಪೇಯ್ಡ್ ಟ್ಯಾಕ್ಸಿ ತಾನೆ? ಹೌದು. ಇದು ಪ್ರೀಪೇಯ್ಡ್ ರಸೀಟು. ಕಾರ್ ತೆಗಿ. ಸರ್ ಬೇಕು ಅಂದ್ರೆ ಬೇರೆ ಕಾರ್ ಅರೇಂಜ್ ಮಾಡ್ಕೊಡ್ತೀನಿ. ಬೇಡ, ನನಗೆ ಇದೇ ಕಾರ್ ಬೇಕು. ಬರಲ್ಲ ಅಂತ ಹೇಳಿ ನಾನು ಕಂಪ್ಲೇಂಟ್ ಕೊಟ್ಟು ಬೇರೆ ಕಾರಲ್ಲಿ ಹೋಗ್ತೀನಿ. ಸಾರಿ ಸರ್, ನೀವು ಅವ್ರ ಕಾರಲ್ಲೇ ಹೋಗಿ ಸರ್. ಓಕೆ, ನೋ ಪ್ರಾಬ್ಲಮ್. ಈ ಕಾರ್ ಇಷ್ಟನ್ನ ಸ್ಪೀಡು? ಏರೋಪ್ಲೇನ್ ಸ್ಪೀಡು ಕಾರಲ್ಲಿ ಸಿಗಲ್ವಲ್ಲ ಸರ್. ಹಲೋ 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 ಹಲೋ, ಸಿಗ್ನಲ್ ಸಿಗಲ್ವಾ? ಮೊಬೈಲ್ ಟವರ್ನ ಕಾರ್ ಮೇಲೆ ಫಿಕ್ಸ್ ಮಾಡಕ್ ಆಗಲ್ವಲ್ಲ ಸರ್. ಏನ್ ಜೋಕ್ ಮಾಡ್ತಾ ಇದೀಯಾ? ಕಾರ್ನ ಸ್ವಲ್ಪ ಸೈಡ್ ಹಾಕು. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ನನ್ನ ಕಾರ್ ಏರ್ಪೋರ್ಟ್ ಕಳಿಸ್ದೆ, ಸ್ವಲ್ಪ ಲೇಟ್ ಆಗ್ಬಿಟ್ಟು ಸರ್. ಹೋಗ್ಲಿ ಬಿಡು, ಇದೇನ್ ಮೊದಲನೇ ಸಲ ಅಲ್ವಲ್ಲ? ಹೌದು. ಅಲ್ಲಲ್ಲ. ಏಯ್, ಫೋನ್ ಕಟ್ ಮಾಡಯ್ಯ. ಮೊದ್ಲೇ ಮನ್ಸೆಲ್ಲ ಗಲೀಜು, ಈಗ ಹೊರಗಡೆನೆ ಗಲೀಜಾಯ್ತು. ಏಯ್, ಈ ಫಿಲಾಸಫಿ ಎಲ್ಲ ಬೇಡ. ಸ್ಟೇರಿಂಗ್ ಹಿಡಿಯೋಕೆ ಸ್ಟೇರಿಂಗ್ ಹಿಡಿದ್ರೆ ಸಾಕು. ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ಟಾಪ್. ಈ ಗಲೀಜ್ ಬಟ್ಟೆ ಹಾಕೊಂಡು ಒಳಗಡೆ ಕೂತ್ಕೊಳ್ಳೋಕೆ ನಾನ್ ಬಿಡಲ್ಲ, ಯಾಕೆಂದ್ರೆ ಇದು ಏರ್ಪೋರ್ಟ್ VIP ಕಾರ್. ಎತ್ತ ಗಾಡಿನ. ಏಯ್, ಆ ಅಂಗಡಿ ಹತ್ರ ಗಾಡಿ ನಿಲ್ಸು. ಆ ಅಂಗಡಿ ಹೋಗಿ ಪ್ಯಾಂಟು ಶರ್ಟ್ ತಗೊಂಬ. ಕಾರ್ ಓಡಿಸೋದು ಮಾತ್ರ ನನ್ನ ಕೆಲಸ. ಅಲ್ಲಿಗೆ ಹೋಗಿ ಪ್ಯಾಂಟು ಶರ್ಟ್ ತರೋದಕ್ಕೆ ನನಗೆ ಎಷ್ಟೇ ಕೂಲಿ ಕೊಡಬೇಕು? 200 ರೂಪಾಯಿ ತಗೋ. ಶರ್ಟ್ 40, ಪ್ಯಾಂಟ್ 34. 34 ಪ್ಯಾಂಟು, 40 ಶರ್ಟು, ಈ ದುಡ್ಗ? ನಾನು ಹೇಳಿದ್ದು ಸೈಜ್ ಬಗ್ಗೆ. ನಾನೇ ಹೊರಟೆ. ಏನಯ್ಯ ಇದು? ಇಲ್ಲಿರೋದೇ ಇದು, ಬೇರೆ ಬೇಕು ಅಂದ್ರೆ 25 ಕಿಲೋಮೀಟರ್ ಹೋಗ್ಬೇಕು. ಹೋಗ್ಲಾ? ನಡತೆ ಸರಿ ಇಲ್ದವ್ನು ಯಾವತ್ತೂ ಉದ್ಧಾರ ಆಗಲ್ಲ, ತಿಳ್ಕೊ. ತಿಳ್ಕೊಂಡೆ. ಅದನ್ನ ನಿನ್ ಡೈರಿಲಿ ಬಂದಿಟ್ಕೋ, ಮುಂದಕ್ಕೆ ಬೇಕಾಗತ್ತೆ. ಸರಿ, ಬರ್ಲಾ? ಹೋಗ. ಯಜಮಾನರಿಗೆ ಪ್ರತಿ ವರ್ಷ ಅವಾರ್ಡ್ ಮೇಲೆ ಅವಾರ್ಡು, ಈ ವರ್ಷನೂ ಅವ್ರಿಗೆ ಬರುತ್ತೆ. ನಮ್ಮ ಯಜಮಾನ್ ಹೋಗ್ರಿ ಮದ್ವೆ ಮೇಲೆ. ಸರ್, ಇದು MTV ಪ್ರೋಗ್ರಾಮ್ ಅಲ್ಲ ಸರ್, ಅವಾರ್ಡ್ ಫಂಕ್ಷನ್. ಏನ್ ಸರ್ ಇದು ದರಿದ್ರವೇಶ? ಅದೆಲ್ಲ ಆಮೇಲೆ ಹೇಳ್ತೀನಿ, ಜೊತೆ ಬಾ. ನಿಮ್ಗೆ ಯಾಕೆ ಬರ್ತೀನಿ ಸರ್? ಯಾಕೆ ಸರ್ ಬಾತ್ರೂಮ್ ಕರ್ಕೊಂಡು ಹೋಗ್ತೀರಾ? ಬೇಗ ಒಳಗೆ ನಡಿ. ಸರ್ ಬೇಡ ಸರ್, ಬೇಡ, ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್, ನಾನು ಹಂಗಲ್ಲ ಸರ್. ಸರ್ ಏನೂ ಆಗಲಿಲ್ಲ ಸರ್. ಬನ್ನಿ ಸರ್. ತುಂಬಾ ನಾಚಿಕೆ ಆಗ್ತಿದೆ ಸರ್ ನನಗೆ. ಜಗದೀಶ್, ಈ ಡ್ರೆಸ್ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸರ್. ನೀವು ಹಾಕೊಂಡೋಗ ಅಷ್ಟೇ, ನಾನು ಹೇಳಿಲ್ಲ ಅಷ್ಟೇ. ಈಗ ಈ ವರ್ಷದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಅವಾರ್ಡ್ ಪ್ರೆಸೆಂಟೇಷನ್. ಹೋಟೆಲ್ ಬಿಸ್ನೆಸ್ನಲ್ಲಿ ಸ್ಟಾರ್ ಆಗಿ ಸುಮಾರು ವರ್ಷಗಳಿಂದ
ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ಕರ್ನಾಟಕ ಅವಾರ್ಡ್ ತಗೊಂಡಿರೋ ಶ್ರೀಯುತ ಚಂದ್ರಶೇಖರ್ ಅವರು ಈ ವರ್ಷ ನಮ್ಮೊಂದಿಗಿದ್ದಾರೆ. ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಲ್ಪಾವಧಿಯಲ್ಲೇ ಹೊಸ ಹೊಸ ಪ್ರಯತ್ನಗಳನ್ನ ಮಾಡಿ ಸುದ್ದಿಯಲ್ಲಿರೋ ಮಿಸ್ಟರ್ ರಾಕೇಶ್ಗೆ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಫ್ ಕರ್ನಾಟಕ ಅಂತ ಈ ವರ್ಷದ ಕಮಿಟಿ ಆಯ್ಕೆ ಮಾಡಿದೆ. ಈಗ ಮಿಸ್ಟರ್ ರಾಕೇಶ್ ರವರನ್ನ ಹಾರ್ದಿಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀವಿ. ಈ ಅವಾರ್ಡ್ನ ಶ್ರೀಯುತ ಚಂದ್ರಶೇಖರ್ ಅವರು ಪ್ರೆಸೆಂಟ್ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. Congratulations. Thank you, sir. ಪ್ಲೀಸ್ ಸಿಡ. ನಾನು ಈ ಮೊಬೈಲ್ಗೆ ಋಣಿಯಾಗಿದ್ದೀನಿ. ಯಾಕೆಂದ್ರೆ ಇದರಿಂದ ತಾನೇ ನಾವಿಬ್ರು ಪರಿಚಯ ಆಗಿದ್ದು. ಇದರಿಂದ ತಾನೇ ನಾನು ತುಂಬಾ ಜನರ ಹತ್ರ ಬೈಸ್ಕೊಂಡಿದ್ದು. ನಿಮ್ಮ ಮಗಳು ಅವನು ಎಲ್ಗೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ಮಾನ ಮರ್ಯಾದೆ ಹೋಗುತ್ತೆ. ನಿಮ್ಮ ಮಗಳು ಅವನಿಬ್ರು ರೆಸ್ಟೋರೆಂಟ್ ಅಲ್ಲಿ ಕೂತಿದ್ದಾರೆ. ಸ್ವಿಟ್ಜರ್ಲೆಂಡ್. ಅಯ್ಯೋ 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 ಲೇ ಲೇ ದಡ್ಡ ಲೇ ದಡ್ಡ ನನ್ ಕಣ್ ತಪ್ಸಿ ಪಟಾಕಿ ತಿರ್ತಿದ್ಯಾನೋ? ಏಯ್ ಬರ ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇವಳು ನಿನಗ್ ಗಂಟು ಬಿಡ್ತಾಳೆ, ಆಮೇಲೆ ನನ್ನ ಗಂಟು ಗೋಯಿಂದ. ಏ ಹುಡುಗಿ, ಏಯ್ ನೀನು ಈ ಹುಣಸೆ ಮರದಿಂದ ದೂರ ಇರು. ನಿಮ್ಮಿಬ್ಬರ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನೀನು ರೈಟ್ಗೆ ಹೋಗು, ನೀನ್ ಲೆಫ್ಟ್ಗೆ ಹೋಗು. ಏನ್ ನೋಡ್ತಿದ್ದೀರಾ? ಹೋಗ ಹೋಗ. ವೆಜ್ ಪಿಜ್ಜಾ. ಒಂದು ನಿಮಿಷ. ಓ, ರೆಡ್ಡಿ ಫೋನ್ ಮಾಡಿದ್ದಾನೆ. ಮೋಸ್ಟ್ಲಿ ಬೈ ಹಾಕಿರ್ಬೇಕು. ಬೈಸ್ಕೊಳ್ಳೋವಾಗ ಹುಡುಗಿರ ಪಕ್ಕದಲ್ಲಿ ಇರಬಾರ್ದಂತೆ. ಒಂದು ನಿಮಿಷ. ಹಲೋ ರೆಡಿಗಾರು? ಎಕ್ಸ್ಕ್ಯೂಸ್ ಮೀ, ನೀವು ಚಂದ್ರಶೇಖರ್ ಅವರ ಮಗಳಲ್ವಾ? ಹೌದು. ಐ ಆಮ್ ರಾಕೇಶ್. ಓ, ಈ ವರ್ಷದ ಬಿಸ್ನೆಸ್ ಅವಾರ್ಡ್ ಬಂತಲ್ಲ? ಯಾ, ನೈಸ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸತ್ಯನ ಕಣ್ಣಾರ ನೋಡಿದ್ರಲ್ಲ? ನೋಡ್ದೆ. ನಿಮ್ಗೆ ಗೊತ್ತಾಯ್ತಲ್ಲ ಸರ್? ನೀವು ಅಂದ್ರೆ ಅವ್ನ ಕೈನ ಕಾಲ್ನ ತಲೆನ ಕತ್ತರಿಸ್ತಾನೆ ನಿಮ್ಗೆ ಮುಂದಿರ್ತೀನಿ ಸರ್. ನನಗ್ ತುಂಬಾ ಇಷ್ಟ ಆಯ್ತು. ನನ್ನ ಸಿನ್ಸಿಯಾರಿಟಿನ ಸರ್? ಅಲ್ಲ, ಮತ್ತೆ ಆ ಹುಡುಗ, ಅವಳು ನನ್ನ ಮುದ್ದಿನ ಮಗಳು. ಅವಳು ಯಾವತ್ತೂ ತಪ್ಪು ಮಾಡೋದಿಲ್ಲ. ಅವಳು ಬ್ರಿಲಿಯಂಟ್. ಅವಳಿಗೆ ಅವ್ರ ಇಷ್ಟ ಆದ್ರೆ ಅವಳು ಇಷ್ಟಂತೆ ಮಾಡೋಣ. ಸರ್ ಅಲ್ಲ ಸರ್, ಪಟಾಕಿ ಹಾಗಾದ್ರೆ ನಾನಿನ್ನು ಬಾಯ್ ಬಾಯ್. ನನಗೇನು ಬೇಕಾಗಿಲ್ಲ. ಯಾಕೆ? ರೆಡ್ಡಿ ಹೊಟ್ಟೆ ತುಂಬಷ್ಟು ಬೈದಿದ್ದಾನೆ, ಅದಕ್ಕೆ. ಗಣೇಶ ಅಂಕಿತನ ಮದ್ವೆ ಆದ್ರೆ ಗಣೇಶನೇ ಯಜಮಾನ. ಗಣೇಶನ್ ತಂಗಿ ನನ್ನ ಮಗನ ಮದ್ವೆ ಆದ್ರೆ ನಾನು ಅರ್ಧ ಯಜಮಾನ. ಕಾರ್ ಬಣ್ಣ ನಿನ್ ಬಣ್ಣ ಎರಡು ಒಂದೇ ತರ ಇದೆ. ಎಂಜಾಯ್. ಧರ್ಮೇಂದ್ರಜಿ ಒಂದ್ ಅಕ್ಷರ ಬಿಡ್ದಂಗೆ ಎಲ್ಲಾನು ಗಟ್ಟಿ ಮಾಡ್ಬಿಡಿ. ಬಿಡಬೇಡ ಪಂಪ್ನ ಒಡಿಮಯ ಪ್ರೀತಿಯ ಗೋಪಾಲ್. ಇಲ್ಲಿ ನಾಳೆ ನಾನ್ ಸ್ವಲ್ಪ ಹೊಡಿಲ್ಲ. ಒಡಿ ಮಗ ಐಸಾ, ಬಿಡೋ ಮಗ ಐಸಾ, ಒಡಿ ಮಗ ಐಸಾ. ನನ್ ಸೊಸೆ ಬಂದ್ಲು, ಮಿಕ್ಕಿದ್ಗಳೇ ನೀನೇ ಹೊಡ್ಕೋ. ಒಡಿ ಮಗ. ಯಾವಾಗಿಂದ ಇವ್ರು ಮೆಂಟಲ್ ಜಗ್ಗಿ ಆಗಿದ್ದು? ಅಯ್ಯೋ ನನ್ ಸೊಸೆ ಎಷ್ಟೊಂದು ಸ್ವರ್ಗೋಗಿದ್ದಾಳೆ. ವಿಟಮಿನ್ ABC ಕೊರತೆ ಇರ್ಬೇಕು. ಎಷ್ಟು ಲಕ್ಷಣವಾಗಿದೆಯಮ್ಮ. ಏನ್ ಮಾಡ್ತಾ ಇದೀಯಾ? ಮುದ್ದಿನ ಮಾವನ ಪ್ರೀತಿಯ ಸಿಹಿ ಮುತ್ತು. ಏ ದಡ್ಡ, ಏನ್ ಮಾಡ್ತಿದ್ಯಾ? ಬಾರ ಇಲ್ಲೇ ಬಾರೋ. ನಿನ್ನ ಕೈಯಾರೆ 4 ಗ್ರಾಮ್ ಚಿನ್ನದ ಉಂಗ್ರನ ಇವಳು ಬೆರಳಿಗೆ ಹಾಕೋ.
ಅವ್ರೇನ್ ಪಿ ಊತ್ತವ್ರ ಇಲ್ಲ ಶಂಕ ಊತ್ತವ್ರ? ಏನ್ರಿ ಚೆಲ್ಲಾಟ? ಚೆಲ್ಲಾಟ ಅಲ್ಲ ರುದ್ರಣ್ಣ, ವಿವಾಹ ನಿಶ್ಚಯ. ಮೊದ್ಲು ಈ ನಗು ನಿಲ್ಸು. ನಾನ್ ನಿನ್ನ ಕೊಡ್ಬೇಕಾಗಿರೋ ದುಡ್ಡು ಇನ್ನು ಕೊಟ್ಟಿಲ್ವಲ್ಲ? ವರದಕ್ಷಿಣೆ ತಗೊಳ್ಳೋದು ಕೊಡೋದು ಎರಡು ಮಹಾಪರಾಧ ರುದ್ರಣ್ಣ. ಅಯ್ಯೋ ಪಾಪ ಬ್ರದರ್, ನಿಮ್ಮ ಅಪ್ಪನ ಯಾವ್ದಾರು ಆಸ್ಪತ್ರೆಗೆ ತೋರಿಸಬಾರ್ದಾ? ಗಣೇಶು ನನ್ನ ಹೊಟ್ಟೆಲ್ ಹುಟ್ಟಿದ್ರು ಸ್ವಂತ ಮಗನ್ ತರ. ನಾನು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿನ್ನ ಟೆಂಪರರಿ ಮಗನ ಕೈಯೋ ಕಾಲೋ ತೆಗೆದು ಮುಂಬೈಲಿರೋ ಧಾರಾವಿ ಜೋಪಡಿಗೆ ತಗೊಂಡ ಬಿಡ್ತೀನಿ. ಕೈಕಾಲ್ ಕತ್ತರ್ಸಕ್ ಅವನೇನ್ ಭಿಕಾರಿನ? ಅವನ್ ಕೈಕಾಲ್ ಅವನ ಹತ್ರ ಇರ್ಲಿ, ನಿನ್ ದುಡ್ಡು ನಾನ್ ಕೊಡ್ತೀನಿ. ನಮ್ದೊಂದು ಲಕ್ಷ ಅದ್ನು ನಾನ್ ಕೊಡ್ತೀನಿ. ನನ್ನೊಂದ್ ಲಕ್ಷ ಅದ್ನು ನಾನೇ ನಿನಗೂ ನಾನ್ ಕೊಡ್ಬೇಕಾ? ಕೊಟ್ಟಿದ್ರೆ ಚೆನ್ನಾಗಿರೋದು ಒಂದೇ. ಎಲ್ಲ ಆದ್ಮೇಲೆ ಸ್ಪೆಷಲ್ ಆಗಿ ಕೊಡ್ತೀನಿ. ಅದ್ ಬಿಡು, ನಾನೊಂದು ವಿಚಾರ ಹೇಳ್ತೀನಿ, ನೀವ್ಯಾರು ಶಾಕ್ ಆಗ್ಬಾರ್ದು. ನನ್ನ ಚಾಣಾಕ್ಷ ಬುದ್ಧಿಯನ್ನು ಉಪಯೋಗಿಸಿ ನಮ್ಮ ಯಜಮಾನರ ಏಕೈಕ ಪುತ್ರಿಯಾದ ಅಂಕಿತನ್ನ ನಮ್ಮ ಗಣೇಶ್ಗೆ ಕೊಟ್ಟು ಮದುವೆ ಮಾಡಿ ಅಂತ ನಾನೇ ಖುದ್ದಾಗಿ ಹೇಳಿ ಒಪ್ಸಿದೀನಿ. ಇನ್ಮೇಲೆ ಗಣೇಶ ಯಾರು ಗೊತ್ತಾ? ಗಣೇಶನೇ ಅಲ್ಲ, ಕೋಟ್ಯಾಧೀಶ್ವರ. ಕೋಟ್ಯಾಧೀಶ್ವರ ಬೇಡ, ನಮ್ಗ ಆ ಸಂಬಂಧನೇ ಬೇಡ. ಯಾಕೆ ರುದ್ರಣ್ಣ? ನಮ್ಗ ಹಣ ಅಂತ ಸವಾಸನೇ ಬೇಡ. ಅಯ್ಯೋ, ನಮ್ಮ ಯಜಮಾನ್ರ ನಂತರ ಚಿಲ್ಡ್ರೆ ಮನ್ಸಲ್ಲ, ತುಂಬಾ ದೊಡ್ಡ ಮನ್ಸರು. ಅವ್ರು ನಿನ್ ತಮ್ಮನ್ ಇಷ್ಟಪಟ್ಟಿರೋದು ಅವನ ಅದೃಷ್ಟ ಅಲ್ಲ, ನಿಮ್ ತಂಗಿ ಅದೃಷ್ಟ. ದಯವಿಟ್ಟು ಇಲ್ಲ ಅನ್ಬೇಡಿ ರುದ್ರಣ್ಣ. ಅಲ್ವೋ, ನಿನ್ ತಂಗಿ ಮದ್ವೆ ಆಗ್ಬೇಕು, ಒಪ್ಕೊಳಪ್ಪ. ಅವ್ರಾಗ ಅವರೇ ಬಂದ್ ಕೇಳ್ತಾವ್ರ, ಒಪ್ಕೊಳ್ರೇಣ. ನೀನ್ ಇದುವರೆಗೂ ನನ್ನ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿಲ್ಲ. ಈಗ ನನ್ನ ಜೀವನದ ಮುಖ್ಯವಾದ ವಿಷಯ ಬಂದಾಗ ನನ್ನ ಹತ್ರ ಹೇಳಿಲ್ಲ ಅಲ್ಲ? ನಿಮ್ ಮದ್ವೆ ವಿಷಯನಮ್ಮ ನಿಮ್ ಡ್ಯಾಡಿ ಹೇಳ್ತಿರೋದು. ಮದ್ವೆನಾ? ಹೌದು. ಹಾಗಂತ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ಯಾವುದೋ ಕಾಡು ಮೃಗನ ತಂದು ನಿನಗೆ ಮದುವೆ ಮಾಡ್ತೀನಿ ಅನ್ಕೋಬೇಡ. ಈ ನಿನ್ ಡ್ಯಾಡಿ ಆ ಥರದವನಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೇ ನಡೆಸ್ಕೊಡ್ತೇನೆ. ಹಾಗಂತ ಓದಿನ ಕಡೆ ಗಮನ ಕೊಡದೇ ಇರಬಾರ್ದು. ಸಂತೋಷ ಆಯ್ತಾ? ಇದಕ್ಕೆಲ್ಲ ಸೂತ್ರಧಾರ ನಾನೇ. ನನ್ಗೇನ್ ಅರ್ಥ ಆಗ್ಲಿಲ್ಲ. ಅರ್ಥ ಆಗ್ಲಿಲ್ವಾ? ನೀನು ಗಣೇಶ ರೆಸ್ಟೋರೆಂಟ್ ಅಲ್ಲಿ ಅದೇ ನಾನು ಡ್ಯಾಡಿಗೆ ತೋರಿಸ್ದೆ. ಡ್ಯಾಡಿ ಗಣೇಶನ್ ಒಪ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಮಿಬ್ಬರ ಮದುವೆ ಆದಷ್ಟು ಬೇಗ ನಡೆಯುತ್ತೆ. ಅಲ್ಲಲ್ಲ, ಈ ಜಗದೀಶ್ ನಡೆಸ್ತಾನೆ.